ಹೇಳಬೇಕು. ಮೆಸೇಜ್ ಅಂತ ಹೆಂಗೆ ನೆನಪಾಯ್ತು? ಎಲ್ಲ ಪೋಸ್ಟಲ್ಲೂ ನೋಡಿ ಬರೀ ಫೋನ್ನ ಹೈಲೈಟ್ ಮಾಡಿದ್ದೀರಾ. ಏನು ಸರ್ ಅದು ಮೆಸೇಜು? ಫೋನಲ್ಲಿ ಏನಾದ್ರು ಮೆಸೇಜ್ ಬರೋದಾ? ನೋಡಿ, ಇವಾಗ ನಿಮ್ಮ ಕೈಯಲ್ಲಿದ್ದು ಫೋನ್ ಇದೆ. ಇವಾಗ ಏನು ಗೊತ್ತಾ, ಇವಾಗ ನಾನಾಗಿದ್ದಿದ್ದರೆ ನೀವು ನಿಮ್ಮ ಥರ ಫೋನಲ್ಲಿ ಇದು ಬರ್ಕೊಂಡು ಬರೋದಿಲ್ಲ. ನನ್ನ ಹೈಲೈಟ್ ಪಾಯಿಂಟ್ಸು ನಾನೇನು ಮಾಡ್ತೀನಿ, ಒಂದು ಬುಕ್ಕಲ್ಲಿ ಬರ್ಕೊಂಬರ್ತೀನಿ. ಇವಾಗ ನಮ್ಮ ವಿಯಾನಿ ಆಗಲಿ ನಮ್ಮ ವಿಶಾಲ್ಗಾಗಲಿ ನಾನು ಏನೇನು ಹೇಳಿದ್ರೆ, ಸರ್ ಒಂದು ಸೆಕೆಂಡ್ ಇರಿ ಸರ್, ಪಿಕ್ ತಗೊಳ್ತೀವಿ ಅಂತ ಹೇಳ್ತಾರೆ. ಇವಾಗ ನಾನು ಶೂಟಿಂಗಲ್ಲಿ ಶೂಟ್ ಮಾಡುವಾಗ ನನಗೆ ಪೇಪರ್ ಇರಬೇಕು, ನನಗೆ ಪೇಪರಲ್ಲಿ ನೋಡಬೇಕು. ಇವರಿಬ್ಬರು ಏನು ಗೊತ್ತಾ, ಸರ್ ಒಂದು ಸೆಕೆಂಡ್ ತೋರಿಸ್ಬಿಡಿ ಸರ್. ಅವರು ಹಿಂಗೆ ಫೋಟೋ ತೊಗೊಂಬಿಟ್ಟು ಅದನ್ನು ಹೋಗಿ ಬ್ಯಾಕ್ ಮಾಡೋದು, ಅದನ್ನು ನೋಡ್ಕೊಳ್ಳೋದು ನಿಮ್ಮ ಜನ್ರೇಷನ್ಗೆ ಆಗುತ್ತೆ. ಆವಾಗ ನನಗೇನು ಅನಿಸ್ತು ಗೊತ್ತಾ, ಯಾಕೆ ನಾವು ಇದ್ರ ಥ್ರೂನೇ ಕತೆ ಹೇಳ್ಬಾರ್ದು? ಇವಾಗ ಎಲ್ಲಿ ಹೋಗಿ ಪ್ರಪಂಚನೇ ಮೊಬೈಲ್. ನಿಜ, ಒಂದ್ ಸೆಕೆಂಡ್ ಬಿಟ್ರಕ್ಕಾಗಲ್ಲ. ನಿಜ ಬಿಟ್ಬಿಟ್ಟಿದ್ದೀನಲ್ಲ ಅಂತ ಮೊಬೈಲ್ ಹಂಗಾಗ್ಬಿಟ್ಟಿದೆ. ಅವಾಗ ನನ್ಗೇನು ಅನ್ಸು ಗೊತ್ತಾ, ಏನೇ ಆಗಲಿ, ಇವಾಗ ನಾವೇನು ಗೊತ್ತಾ, ನಾವೇನೋ ಒಂದು ಹೇಳಿದ್ರೆ ನಾವು ಹುಡುಗರಿಗೆ ಏನೋ ಒಂದು ಹೇಳ್ತೀವಿ ಅಂದ್ಕೊಳ್ಳಿ, ಇದಪ್ಪ ಒಂದು ನಿಮಿಷ ಅಂದ್ಬಿಟ್ಟು ಓಪನ್ ಮಾಡ್ತಾರೆ, ಅಲ್ಲಿ ಯಾರೋ ಹೇಳಿರ್ತಾರೆ, ಅದನ್ನು ನಂಬ್ತಾರೆ. ನಾವು ಹೇಳಿದ್ರೆ ನಂಬೋದಿಲ್ಲ ಅವರು ಹುಡುಗರು. ಇಲ್ಲಿ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಹೇಳ್ಬೇಕು ಯಾರೋ ಒಬ್ಬನು, ಅವ್ನು ನಿಜವಾಗ್ಲೂ ಹೇಳ್ತೀನಿ ಒಳ್ಳೆಯವನು ಹೇಳಿದ್ರೆ ಓಕೆ, ಅಲ್ಲಿ ಅವನ ತಲ್ಮಾಸ್ದವನು ಅವ್ನಿಗೇನೂ ಗೊತ್ತಿರಲ್ಲ, ಅವನೇನೋ ಒಂದು ಹೇಳ್ತಾನೆ. ಆಮೇಲೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಡಯಟ್ ಹಿಂಗ್ ಮಾಡಿ ಅಂತ ಒಬ್ರು ಹೇಳ್ತಾರೆ. ಇನ್ನೊಂದು ವಿಡಿಯೋ ಡೆಡ್ ಆಪೋಸಿಟ್ ಆಗಿರುತ್ತೆ, ಹೇಳಿ ಡೆಡ್ ಆಪೋಸಿಟ್ ಆಗಿರುತ್ತೆ. ಯಾವ್ದನ್ನ ಫಾಲೋ ಮಾಡ್ಬೇಕಂದ್ರೆ ಬಟ್ ಅದನ್ನೇ ಫಾಲೋ ಮಾಡ್ತಾರಲ್ಲ ಹುಡುಗರಿಗೆ. ಇವಾಗ ನಾವು ಹೇಳಿದ್ರೆ ಕೇಳಲ್ವಲ್ಲ, ಇದರಲ್ಲಿರೋದೇ ಬೇಕು. ಅವಾಗ ಏನು ಅನಿಸ್ತು, ಹೌದಲ್ಲ ನಾವು ಇದ್ರ ಥ್ರೂನಲ್ಲಿ ಕತೆ ಹೇಳಿದ್ರೆ ಹೇಗಿರುತ್ತೆ. ಇದ್ರ ಅಂದರೆ ಮೊಬೈಲಲ್ಲಿ ನೋಡಿದ ತಕ್ಷಣ ಒಂದು ಮೊಬೈಲ್ ಕಾಣಿಸ್ತು, ಏಯ್ ಮಗ ನೋಡ್ಲಾ ಮೊಬೈಲ್ ಕಾಣಿಸ್ತಾ ಇದೆ, ಇದು ಏನೋ ಇದೆ ಬರಲ್ಲ, ಆ ಒಂದು ಮೈಂಡ್ ಇಟ್ಕೊಂಡು. ಸೊ ಪೋಸ್ಟ್ರಲ್ಲೆಲ್ಲ ಏನು ಮಾಡಿದೆ, ನಾನು ಮೊಬೈಲ್ ಕಾಣಿಸ್ಬೇಕು, ಹೈಲೈಟ್ ಆಗಬೇಕು. ನಿಮಗೆ ಗೊತ್ತಾದಂಗೆ ಇವತ್ತು ಮೊಬೈಲೇ ಹೈಲೈಟು ಪ್ರಪಂಚದಲ್ಲಿ. ಒಪ್ತೀರಾ ಈ ಮಾತು? ನಿಜ ಹೇಳಿದ್ನಲ್ಲ ಸರ್, ಒಂದು ಸೆಕೆಂಡ್ ಅದೆಲ್ಲೋ ಬಿಟ್ಬಿಟ್ರೆ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ, ಅಷ್ಟು ಇಂಪಾರ್ಟೆನ್ಸ್ ಇದೆ ಇವಾಗ. ಯಾರೋ ನನಗೆ ನನ್ನ ಪ್ರೊಡ್ಯೂಸರ್ ಯಾರೋ ಒಬ್ಬರು ಪ್ರೊಡ್ಯೂಸರ್ ಹೇಳಿದ್ರು, ನಾನು ಅದನ್ನು ನೋಡಿಲ್ಲ, ನಿಜಾನ ಸುಳ್ಳೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಮೀಡಿಯಾದಲ್ಲೂ ಬಂತು ಅಂತ ಹೇಳಿದ್ರು. ಯಾರೋ ಅಣ್ಣ ತಮ್ಮಂದ್ರೇನೋ ಮೊಬೈಲ್ ಏನೋ ತಮ್ಮನ್ನು ಕೊಡಲಿಲ್ಲ, ಈ ಥರದ್ದೇನೋ ಆಗ್ಬಿಟ್ಟು ಕೊಲೆನೇ ಮಾಡಿ ಸಾಯಿಸ್ಬಿಟ್ಟಿದ್ದಾರಂತೆ. ಆ ಥರ ಸುಮಾರು ವಿಷಯಗಳಾಗಿದೆ, ಬಟ್ ಎಷ್ಟೊಂದು ಹೈಲೈಟ್ ಆಗ್ತಾ ಇಲ್ಲ. ನಿಜ. ಅಂದ್ರೆ ಮಕ್ಕಳು ಕೂಡ ಗೇಮ್ಸ್ಗೆ ಅಥವಾ ಇದಕ್ಕೆಲ್ಲ ಯೂಟ್ಯೂಬ್ ಅಡಿಕ್ಟ್ ಆಗಿದ್ದಾರೆ. ಅಂದ್ರೆ ಊಟ ಮಾಡ್ಬೇಕಾದ್ರೂ ಬೇಕೇ ಬೇಕು. ಇವಾಗ ಎಲ್ಲರೂ ಮನೇಲೂ ಕಾಮನ್ ಆಗಿ ನೋಡ್ತಿರ್ತೀವಿ ಆ ಸೀನ್ ಅಲ್ವಾ. ನೋಡಿ ಹಿಂಗೆ ಊಟ ಮಾಡೋದು ಹೆಂಗೆ ಹೇಳಿ, ಹಿಂಗೆ ಮಾಡಿಕೊಂಡು ಊಟ ಮಾಡೋದು. ಇಲ್ಲಿರುತ್ತೆ ಕೈ ಇಲ್ಲಿರುತ್ತೆ ತಟ್ಟೆಲಿ, ಆಮೇಲೆ ಇಲ್ಲಿ ಮೊಬೈಲಲ್ಲಿ ಹಿಂಗೆ ಬೆರಳು ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಸೊ ಮೊಬೈಲ್ ಕೂಡ ಈ ಕಥೆಯಲ್ಲಿ ಏನಾದ್ರು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅನ್ಕೋಬಹುದು. ಅದನ್ನು ನಾನು ಹೇಳೋದಕ್ಕಿಂತ ಏನು ಗೊತ್ತಾ, ಸಿನಿಮಾ ನೋಡಿದಾಗ ಪೇರೆಂಟ್ಸ್ಗೆ ಅನಿಸ್ಬೇಕು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಮಾತ್ರ ಈ ಸಿನಿಮಾ ನೋಡಿದಾಗ ಯಾರೋ ಒಬ್ಬ ಅಪ್ಪ ಬರ್ತಾನೆ ಅಂದ್ಕೊಳ್ಳಿ ಸಿನಿಮಾಗೆ, ನನ್ನ ಮಗಳಿಗೆ ಈ ಸಿನಿಮಾ ನಾನು ಕರ್ಕೊಂಬಂದು ತೋರಿಸ್ಬೇಕು, ರೆಡಿ ಆಗಲಿ ಅಂತ ಅವ್ರನ್ನ ಕರ್ಕೊಂಡೆ ಅವ್ರು ಏನನ್ನ ಬಂತು ಅಂದರೆ ನಮ್ಮ ಒಂದು ಪ್ರಯತ್ನ ಖಂಡಿತವಾಗ್ಲೂ ಸಾರ್ಥಕತೆ ಆಗತ್ತೆ. ವಿಶಾಲ್ ಅವರೇ, ನಿಮಗೆ ಸರಸ ಇಷ್ಟನಾ ರಸಂ ಇಷ್ಟನಾ? ಎಲ್ಲದನ್ನು ಸೇರಿಸಿ ಒಂದು ಸಾಂಗ್ ಮಾಡ್ಬಿಟ್ಟಿದ್ದೀರಾ ಸಿನಿಮಾದಲ್ಲಿ. ವಿಡಿಯೋ ಇನ್ನು ನೋಡಿಲ್ಲ ನಾವು, ಲಿರಿಕ್ಸ್ ಕೇಳಿದ್ವಿ, ಚೆನ್ನಾಗಿ ಅನಿಸ್ತಾ ಇದೆ. ಒಂಥರ ಮಲ್ಟಿ ಲ್ಯಾಂಗ್ವೇಜ್ ಸಾಂಗ್ ಇದ್ದಂಗಿದೆ. ಹೇಗೆ ಅನಿಸ್ತು ಆ ಸಾಂಗ್ನ ಫಸ್ಟ್ ಟೈಮ್ ಕೇಳಿದಾಗ? ಫಸ್ಟ್ ಟೈಮ್ ಆ್ಯಕ್ಚುಲಿ ಕೇಳಿದಾಗ ತುಂಬ ಖುಷಿ ಆಯಿತು ಮೇಡಮ್. ಟ್ರ್ಯಾಕ್ ನಾವು ಬೇಸಿಕ್ಕಿಂದ ಕೇಳ್ಕೊಂಬಂದಿದ್ವಿ. ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಅಥವಾ ಲಿರಿಕ್ಸ್ ಬಗ್ಗೆ ನಾವು ಕಮೆಂಟ್ ಮಾಡೋ ಅಷ್ಟೇ ಇಲ್ಲ, ತುಂಬ ಚೆನ್ನಾಗೇ ಮಾಡ್ತಾರೆ ಬೇಸಿಕಲಿ. ಬಟ್ ನಿಮಗೆ ಈ ಸಾಂಗ್ ಕೇಳಿದಾಗ ನಿಮ್ಮಿಬ್ರಿಗೂ ಏನು ಅನಿಸ್ತು? ಫಸ್ಟು ಏನಪ್ಪ ಹಿಂಗಿದೆ ಅಂತ ಏನಾರು ಅನಿಸ್ತಾ ಅಥವಾ ಡಿಫ್ರೆಂಟ್ ಆಗಿದೆ? ನಮ್ಗೆ ಫಸ್ಟ್ ಟೈಮ್ ಕೇಳಿದಾಗ ಏನು ಹಿಂಗಿದೆ ಅಂತ ಅನಿಸ್ತು ಫಸ್ಟು. ಯಾಕಂದ್ರೆ ಮಿಕ್ಸ್ ಮಾಡ್ಬಿಟ್ಟಿದಾರಲ್ಲ ಸರಸ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಿಮ್ಗೂ ಅದೇ ಥರ ಅನಿಸ್ತಾ ಇದೆ. ಫಸ್ಟ್ ಟ್ಯೂನ್ ಕೇಳ್ತಾ ಇರ್ಬೇಕಂದ್ರೆ ಇಲ್ಲ ಯಾವ ಲ್ಯಾಂಗ್ವೇಜ್ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆಮೇಲೆ ನೆಕ್ಸ್ಟ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ. ರಿಹಾನಿ ಅವರೇ, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿದೆ? ಅದೇ ಫಸ್ಟ್ ಮೂವಿ ಇದು ಬೇರೆ.
ಸೊ ಅಲ್ಲಿ ಟ್ರೈನ್ ಅಪ್ ಆದ ತಕ್ಷಣ ಆ ಕಡೆಗೆ ಇದ್ದು ಬಿಟ್ಟಿದ್ದೀರಾ, ಸೊ ಹೇಗೆ ಅನಿಸ್ತು? ಆಮೇಲೆ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಮಾಡ್ತಾ ಇದ್ದೆ ನಾನು. ಫಸ್ಟ್ ಟೈಮ್ ಎಲ್ಲ ನನಗೆ ಮೂವಿ ಆಗಿರ್ಬೋದು ಮತ್ತೊಂದು ಸೆಟ್ ಪ್ರತಿಯೊಂದು ಫಸ್ಟ್ ಟೈಮ್ ನಾನು ನೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಅದ್ರ ಜೊತೆ ಫುಲ್ ಕಂಫರ್ಟ್. ನನಗೆ ಭಯ ಕೂಡ ಇತ್ತು, ತುಂಬ ಭಯ ಇತ್ತು. ಸೊ ನಮ್ಮ ಡೈರೆಕ್ಟರ್ ಸರ್, ನಮ್ಮ ಹೀರೋ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ಕಂಫರ್ಟ್ ಝೋನ್ನ ನನಗೆ ಕ್ರಿಯೇಟ್ ಮಾಡಿಕೊಟ್ರು. ನಮ್ಮ ಇಡೀ ಸೆಟ್ಟಲ್ಲಿ ನಾನು ಒಬ್ಬಳೇ ಹುಡುಗಿ ಇದ್ದರೂ ಕೂಡ ನನಗೆಲ್ಲೂ ಇನ್ಸೆಕ್ಯೂರ್ ಆ ಥರ ಏನು ಫೀಲ್ ಆಗಿಲ್ಲ. ತುಂಬ ಕಂಫರ್ಟಾಗಿ ನಾನು ಶೂಟಿಂಗ್ನ ಮುಗಿಸ್ದೆ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸಸ್ ಯಾವಾಗಲೂ ಅದು ಲೈಫ್ ಟೈಮ್ ಮೆಮೊರಿಯಾಗಿ ಉಳಿಯುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಡೈರೆಕ್ಟರ್ ಸರ್ ನನಗೆ ಏನಾದರೂ ಆ್ಯಕ್ಟಿಂಗ್ ಬಂದಿಲ್ಲ ಅಂದರೆ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಅದು ಆ್ಯಕ್ಟಿಂಗ್ ಆ ಮೂಮೆಂಟಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಹಿಂಗೆ ಮಾಡಿ ಅಂತ ಫುಲ್ ಹೇಳ್ಕೊಡ್ತಾ ಇದ್ರು. ಸೊ ಅದರಿಂದ ಆ್ಯಕ್ಟಿಂಗ್ ಏನು ಅಷ್ಟೊಂದು ಕಷ್ಟ ಆಗಿಲ್ಲ ನಮ್ಮ ಡೈರೆಕ್ಟರ್ ಸರ್ ಇದ್ದಿದ್ದರಿಂದ. ನಮ್ಮ ಹೀರೋ ಸರ್ ನನಗೇನಾದರೂ ಸ್ವಲ್ಪ ಲೋ ಫೀಲ್ ಆಗ್ತಿರೋದಂತೆ ಒಂದು ಚೇರ್ ಅಪ್. ಸೊ ಫುಲ್ ಸೇಮ್ ಹೋಮ್ ಥರನೇ ಇತ್ತು, ನಮ್ಗೇನು ಪ್ರಾಬ್ಲಮ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಓಕೆ, ಎಲ್ಲೆಲ್ಲಿ ಶೂಟ್ ಆಗಿದ್ದು, ಯಾವ್ಯಾವ ನಿಮ್ದು ಬೇಸಿಕ್? ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ, sorry. ಕಲ್ಯಾಣ ಕರ್ನಾಟಕ ಆ್ಯಕ್ಚುಲಿ. ಅಲ್ಲಿ ಯಾವ ಊರು, ಏನು ಕತೆ ನಿಮ್ದು? ನಮ್ಮದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಗಂಡಗಲಿ ಕುಮಾರಮ್ಮನ ಕೋಟೆ ಅಂತ. ಓಕೆ, ಸೂಪರ್. ಸೊ ಅಲ್ಲಿಂದ ನಮ್ಮದು ಮೇಜರ್ ನಮ್ಮೂರೆಲ್ಲ ಅಲ್ಲಿ. ಸೊ ಅಲ್ಲಿ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದಿರೋದು. ಇಂಜಿನಿಯರಿಂಗ್ ಎಲ್ಲ ಬಳ್ಳಾರಿನಲ್ಲೇ ಮುಗಿಸಿದ್ದು ನಾನು. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ಓಕೆ, ಸೊ ನಿಮ್ಮೂರ ಕಡೆ ಏನಾದ್ರು ಶೂಟ್ ಆಯ್ತಾ? ನಮ್ಮೂರ ಕಡೆ ಏನು ಶೂಟ್ ಆಗಿಲ್ಲ ಮೇಡಮ್. ಆ್ಯಕ್ಚುಲಿ ನಮ್ಮದು ಶೂಟ್ ಆಗಿದ್ದೆಲ್ಲ ಈ ಕಡೆ ಬ್ಯಾಂಗ್ಳೂರಲ್ಲಿ ಸಾಕರ್ ನಗರ, ಆ ಕಡೆ ಜಟ್ಪೂರು, ದೊಡ್ಡಬಳ್ಳಾಪುರ ರೋಡು ಆ ಕಡೆ ನಡೆದಿದೆ. ಅದಾದಮೇಲೆ ಘಾಟಿ ಇದರಲ್ಲಿ ನಮ್ಮದು ಮೇಜರ್ ಕಾರ್ಡ್ ಸೀಕ್ವೆನ್ಸ್ ಎಲ್ಲ ಮುಗಿದಿರೋದು. ಈಗ ಘಾಟಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವರಿಬ್ರು ಆಲ್ರೆಡಿ ಹೇಳಿದ್ರು. ನಿಮಗೆ ಹೇಗೆ ಅನಿಸ್ತು ಪರ್ಟಿಕ್ಯುಲರ್ ಆಗಿ? ನಂಗೆ ಆ್ಯಕ್ಚುಲಿ ಖುಷಿ ಫಸ್ಟ್ ಟೈಮ್ ಹೊರಗೆ ಹೋಗ್ತಿದ್ದೀವಲ್ಲ ಅಂತ. ಏಕೆ ಅಂದರೆ ಶೂಟಿಂಗ್ಗೆ ಇಲ್ಲಿ ಬೆಂಗಳೂರಲ್ಲಿ ಬಿಟ್ಟು ಬೆಂಗಳೂರಿಂದ ಈಚ್ ಕಡೆ ಹೋಗ್ತಿದ್ದೀವಿ ಅಂತ ಅದೊಂದು ಸ್ವಲ್ಪ ನನಗೆ ತುಂಬ ಖುಷಿ ಇತ್ತು. ಇನ್ನೊಂದು ಅದೊಂದು ಸೆಂಟಿಮೆಂಟ್ ಸುಬ್ರಹ್ಮಣ್ಯ ಸ್ವಾಮಿ ಜೊತೆ. ಸೊ ಹಂಗಾಗಿ ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಕಾಡಲ್ಲಿ ದಿನ ಹೋಗಿ ಅದೊಂದು ಅಷ್ಟೊಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ಬರನ್ನ ಚೆನ್ನಾಗಿ ತೋರಿಸೋದಕ್ಕೆ ಎಷ್ಟು ನಮ್ಮ ಲೈಟಿಂಗಿಂದ ಹಿಡಿದು ಆ ಕ್ರೀವಿಂದ ಹಿಡಿದು ನಮ್ಮ DOP ಸರ್ ಅವ್ರ ಟೀಮಿಂದ ಹಿಡಿದು ಎಲ್ಲರೂ ಇದು ಮಾಡ್ತಿರ್ಬೇಕಾದ್ರೆ ನಿಜವಾಗ್ ನನ್ನ ಸಿನಿಮಾನ ಇದು ಇಷ್ಟು ಜನ ಇದ್ದಾರೆ ಅಂತ ನನಗೆ ತುಂಬ ಅನಿಸಿರೋದು ಆ ಥರ. ಬಟ್ ಏನಂತಂದರೆ ನಮ್ಮ ಸೆಟ್ಟಲ್ಲಿ ಇವ್ರು ಒಬ್ಬರೇ ಬಂದಿದ್ರು. ಬಟ್ ಅದೇ ಡೇರಿಂಗ್ ತುಂಬ. ಇನ್ನು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಯಾವಾಗಲೂ ಚೀರಪ್ಪ. ಒಂದು ಬೆಳಿಗ್ಗೆ ಇಷ್ಟೊತ್ತಿಗೆ ಅಂದರೆ 5 ಗಂಟೆಗೆ ಅಂದರೆ 5 ಗಂಟೆಗೆ ಎದ್ದು ನಿಂತು ಪಂಕ್ಚುಯಾಲಿಟಿ ನಮ್ಮ ಡೈರೆಕ್ಟರ್ ಸರಿಂದ ನಮ್ಗದೊಂದು ಇದು. ನೆಗೆಟಿವ್ ಇಲ್ಲ ಮ್ಯಾಮ್ ಹೇಳೋದಕ್ಕೆ. ಏನಿಲ್ಲ ಮೇಡಮ್, 2 ಗಂಟೆಗೆ ಅಲ್ಲ, ಇವಾಗ ಶೂಟಿಂಗ್ ಮುಗಿದೋಗಿದೆ, ಇನ್ನೇನು ಡೈರೆಕ್ಟರ್ನೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಮೊದಲಾಗಿದ್ದಿದ್ರೆ ಏನೋ ಅವಕಾಶ ಕೊಡಲ್ಲ ಅಥವಾ ಎಡಿಟಿಂಗಲ್ಲಿ ಏನಾನ ಇದು ಇವಾಗೆಲ್ಲ ಫಿಲ್ಮ್ ಅಪ್ಲೋಡು ಮಾಡಿಬಿಟ್ಟಿದ್ದೀನಿ. ಸೊ ಇನ್ನು ನನ್ನೇನು ಕೇರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಜಾನೇ ಹೇಳಬೇಕು. ಈಗ ನೈಟ್ 2 ಗಂಟೆವರೆಗೂ ಮಾಡಿರ್ತಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಸರ್ ರೆಡಿಯಾಗಿ ಬಂದ್ಬಿಟ್ಟಿರೋರು. ನಾವು ಅದಕ್ಕೂ ಮುಂಚೆ ಹೋಗೋ ಗ್ಯಾಪಲ್ಲಿ ನಾವು ಮುಂಚೆ ಹೋಗ್ಬಿಡ್ಬೇಕಲ್ಲ ಅಂತ. ಸರ್, ಇವರಿಬ್ರು ಈಗ ಹೊಸಬ್ರು ಮೊದಲನೇ ಸಿನಿಮಾ ಮಾಡಿದ್ರು, ಹೇಗೆ ಅನಿಸ್ತು? ನೀವೇನೋ ಸೆಲೆಕ್ಟ್ ಮಾಡೋದೆಲ್ಲ ಮಾಡಿದ್ವಿ, ಒಂದು ಇದನ್ನ ನೋಡಿರ್ತೀರಾ ಆ ಟೈಮಲ್ಲಿ, ಒಂದು ಬಿಟ್ಟು ನೋಡಿರ್ತೀರಾ. ಓವರ್ ಆಲ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇವರಿಬ್ರ ಜೊತೆ ಹೇಗೆ ಅನಿಸ್ತು ನಿಮಗೆ? ಇಲ್ಲ, ಇಬ್ಬರಿಗೂ ಡೆಡಿಕೇಶನ್ ಇದೆ. ಅದು ಮೂಲಭೂತವಾಗಿ ತುಂಬ ಇಂಪಾರ್ಟೆಂಟ್. ಸೊ ಇಬ್ಬರು ಏನು ಗೊತ್ತಾ, ನಾನು ಕೆಲವು ಸಾರಿ ಇಬ್ಬರನ್ನೂ ಒಂದೊಂದು ಸಾರಿ ಬೈದಿರ್ತೀನಿ ಕೂಡ. ಯಾಕೆಂದರೆ ನನ್ನ ಟೆನ್ಷನ್ನು ನನಗಿರುತ್ತೆ. ಸೊ ಅದನ್ನು ಯಾವುದನ್ನು ಯಾವತ್ತೂ ಮನಸ್ಸು ಕರ್ಕೊಳ್ದಿರ ಇಬ್ಬರೂ ಏನಂದರೆ ಆ ಕ್ಷಣ ಅಷ್ಟೇ ಮತ್ತೆ ಟಕ್ ಅಂತ ಬಂದು ರೆಡಿ ಸರ್ ಅಂತ ಹೇಳ್ಬಿಟ್ಟು ಇಬ್ಬರೂ ನುಗ್ತಾಯಿದ್ರು. ನಮ್ಮ ವಿಶಾಲ್ ಅಷ್ಟೇ, ಫೈಟದು ಏನೇ ಹೋರಾಟ ಇರಲಿ, ಫಸ್ಟ್ ಟೈಮ್ ಫೈಟ್ ಮಾಡೋದು ಅವ್ರಗಳ ಜೊತೆ ಹೋಗಿ ನಾನು ವಿಶಾಲ್ ನುಗ್ಬೇಕು ಅಂತ ಹೇಳಿ ಆಯ್ತು ಸರ್ ಅಂತೇಳಿ ಅವ್ರಗಳ ಜೊತೆ ಕಲ್ತ್ಕೊಂಡು ಹೋರಾಟ ಮಾಡಿ ಎಲ್ಲ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಓಡೋದು ಎಲ್ಲ ಆ್ಯಕ್ಚುಲಿ ನಾನು ಇದ್ರಲ್ಲಿ ತೋರಿಸಿದ್ದೀನಿ. ತುಂಬ ಒಂದು ಕ್ರಿಟಿಕಲ್ ಪ್ಲೇಸಸ್ ಅದೆಲ್ಲ ತುಂಬ ಇದರ ಕಷ್ಟ ಅಲ್ಲೆಲ್ಲ ಓಡೋದು. ನಾವೇನಲ್ಲಿ ಕ್ಲೀನ್ ಮಾಡಿರಲಿಲ್ಲ, ಏನಿಲ್ಲ ಆ ಕಾಡುಗಳಲ್ಲಿ ಓಡು ಅಂತ ಹೇಳಿದ್ರೆ ಇಬ್ಬರೂ ಅದನ್ನು ಯೋಚನೆ ಮಾಡ್ದಿರ ನಾವು ಬೀಳ್ತೀವೋ ಹೇಳ್ತೀವೋ ಅದನ್ನು ಕೇರೆ ಮಾಡಿದಿರೋ ಸಾಕಾದಾಗ ಓಡಿ ಇಬ್ಬರೂ ಶಾರ್ಟ್ಸ್ ಎಲ್ಲ ಇದು ಮಾಡಿದೆ. ಎಸ್ ಚೇಸಿಂಗ್ ವಿಯಾನಿ ಅಷ್ಟೇ. ನಾನು ಹೇಳ್ತೀನಿ, ಒಂದೇ ಹುಡುಗಿ ಜೊತೆನಲ್ಲಿರ್ತಾಯಿದ್ಲು, ಕಾಡಲ್ಲಿ ಮಾಡಿರ್ತಾಯಿದ್ವಿ. ಸೊ
ತನ್ನನ್ನು ತಾನು ಹೇಗೆ ನೋಡ್ಕೊಂಡ್ಲೋ ಗೊತ್ತಿಲ್ಲ. ನಂದು ಏನಾಗುತ್ತೆ ಅಂದರೆ ನನಗೆ Direction ನಾನು ಅದೊಂದರಲ್ಲಿ ಮುಳುಗ್ಬಿಟ್ರೆ ಇನ್ನೊಬ್ಬರದ್ದು ಸಮ್ಟೈಮ್ಸ್ ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ದು ಅದೊಂದು ತಪ್ಪೋ ನಿಜನೋ ಗೊತ್ತಿಲ್ಲ. ಅಂದರೆ ನನ್ನ ಇನ್ವಾಲ್ವ್ಮೆಂಟಲ್ಲಿ ಏನಾಗ್ತೀನಿ, ನಾನೇನು ಅಂದ್ಕೊಂಡಿರ್ತೀನಿ ಅದಾಗಬೇಕು ಅಷ್ಟೇ ಕೆಲಸ ಹೊರತು, ಅರೆ ಅವ್ರುಗಳು ಅವರು ಒಂದು ಹೆಣ್ಣು ಹುಡುಗಿ ಅವಳಿಗೆ ಅದೇ ಅಂತ ಸಮಸ್ಯೆಗಳಿರುತ್ತೆ, ಇನ್ನೊಂದಿರುತ್ತೆ ಅನ್ನೋದು ಒಂದು ಸರಿ ಅರ್ಥ ಮಾಡ್ಕೊಳ್ಳೋಗ್ತೀನಿ. ವಾಯ್ಸ್ ಪ್ರಾಬ್ಲಮ್ ಅಲ್ಲ ಅಫ್ಕೋರ್ಸ್ ನಾನು ಯಾರು ಬೇಡ ನಿಜ. ಅಲ್ವಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲ ನಂದೇನಾಗೋಗ್ಬಿಡುತ್ತೆ, ನಾನು ನನಗೆ ಹೆಂಡತಿ ಮಕ್ಕಳು ಎಲ್ಲ ಇರೋ ನಾನು. ಸೊ ಹೆಣ್ಮಕ್ಳನ್ನ ಅಲ್ಲ ನಾನು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತೀನಿ. ಪರ್ಟಿಕ್ಯುಲರ್ ವರ್ಕ್ ಟೈಮಲ್ಲಿ ಯಾರು ಬೇಡ ಅವಾಗ. ಬಟ್ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡ್ಲೋ ಗೊತ್ತಿಲ್ಲ ವಿಹಾನಿ ಪಾಪ. ಎಲ್ಲಿನ ಯಾವ ಟೈಮಲ್ಲೂ ಶಾರ್ಟ್ ರೆಡಿ ಅಂದ ತಕ್ಷಣ ಒಂದಿನ ಏನಾಗ್ಬಿಡ್ತು, ಒಂದು ತುಂಬ ಇಂಪಾರ್ಟೆಂಟ್ ಒಬ್ಬ ಆರ್ಟಿಸ್ಟ್ನ ನಾನು ಕಳಿಸ್ಬೇಕಾಗಿತ್ತು. ಅವತ್ತೇನು ನೋಡ್ಬಿಟ್ಟೆ, ಒಂದು 3 ಗಂಟೆ ರಾತ್ರಿಗೆ ಪ್ಯಾಕಪ್ ಆಯಿತು ಶೂಟಿಂಗ್. ಆ ಶಾರ್ಟ್ ಟೈಮಲ್ಲಿ. ಬಟ್ ಏನು ಗೊತ್ತಾ, ಇಬ್ಬರದು ಫೇಸ್ ಡಲ್ ಆಗೋಯ್ತು. ಬಟ್ ಈವನ್ ನನಗೆ ಆ ಸಿಚುಯೇಷನಲ್ಲಿ, ಆ ಸರ್ಕಮ್ಸ್ಟೆನ್ಸ್ಗೆ ಅವರಿಬ್ಬರದು ಏನು ಫೇಸ್ ಡಲ್ ಆಗಿದ್ರೂ ಮ್ಯಾನೇಜಬಲ್ ಅದು. ಸೊ ಆವಾಗ ನನಗೇನಾಯಿತು, ಹಾಗೆ ಇಟ್ಕೊಂಡ್ಬಿಟ್ಟು ಅವ್ರನ್ನ ಶೂಟ್ ಮಾಡಿದೆ. ಮಾರನೇ ದಿನ ನನಗೆ 6 o'clock ಮತ್ತೆ ನಾನು ಶುರು ಮಾಡಲೇಬೇಕು. ಆ ಥರ ಇತ್ತು. ನಾನು 1.5 ಗಂಟೆ ಮಾತ್ರ ನಿದ್ದೆ ಮಾಡಿಬಿಟ್ಟು ಚಕ್ ಅಂತ ಎದ್ಬಿಟ್ಟು ರೆಡಿಯಾಗಿ ಬಂದಿದ್ದೀನಿ. ಇವರಿಬ್ಬರೂ ಅದು ಎಷ್ಟೊತ್ತಿಗೆ ಇದ್ರೋ ಗೊತ್ತಿಲ್ಲ, ಮೇಕಪ್ಪು ಮಾಡ್ಕೋಬೇಕಲ್ಲ ಅವರು, ಮೇಕಪ್ಪು ಮಾಡ್ಕೊಂಬಂದು ರೆಡಿಯಾಗಿದ್ದು. ಅದೊಂದು ಮಾತ್ರ ನಾನು ಅವರಿಬ್ಬರಿಗೂ ನಿಜವಾಗ್ಲೂ ಯಾವತ್ತು ಥ್ಯಾಂಕ್ಸ್ ಹೇಳ್ತೀನಿ. ಅವರು ಹುಡುಗರಿಬ್ಬರೂ ಸಖತ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ವಿಚಾರದಲ್ಲಿ. ಡೈರೆಕ್ಟರ್ ಇಷ್ಟು ಪ್ರೌಡಾಗಿ ಹೇಳ್ತಿದ್ದಾರೆ ಅಂದರೆ ನಿಜ, ಲೈಫಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ಲಿ ಅಂತ ದೇವ್ರ ಹತ್ರ ನಾವು ಕೇಳ್ಕೊಳ್ತೀವಿ. ಇನ್ನೊಂದು ಸರ್, ಟೀಸರ್ ನೋಡಿ ಶಿವಣ್ಣ ಏನೋ ತುಂಬಾ ಹೊಗಳು ಬಿಟ್ಟಿದ್ದಾರೆ. ಹೇಗೆ ಅನಿಸ್ತು ಸರ್ ಆ ಮೂಮೆಂಟ್? ನಮ್ಗೆ ಅದೊಂದು ಆಕ್ಚುಲಿ ಖಂಡಿತವಾಗ್ಲೂ ಗ್ರೇಟ್ ಥಿಂಗ್ ಅಲ್ಲ. ಶಿವಣ್ಣ ಸಾರು ಅಂದ್ರೇ ಅದು ನನಗೆ ಗೊತ್ತಾದಂಗೆ. ಯಾಕಂದರೆ ನಾವು ಶಿವಣ್ಣ ಸಾರ್ ಸಿನಿಮಾನ ನಾನು PUC ಓದುವಾಗ ರಿಲೀಸ್ ಆಯಿತು ಕೋಲಾರದಲ್ಲಿ ಶಿವಣ್ಣ ಸಾರ್ ಫಿಲಮ್ ರಿಲೀಸ್ ಆಯಿತು. ಫಸ್ಟ್ ಡೇ ನಾನು ಕಾಲೇಜ್ಗೆ ಅಂತ ನಾನು ಬೇರೆ ಊರಿಂದ ಬಸ್ಸಲ್ಲಿ ಬರೋನು ಕಾಲೇಜ್ಗೆ. ನನ್ನ ಫ್ರೆಂಡ್ ರವಿಗೌಡ ಅಂತಿದ್ದ, ಅವ್ನು ನೋಡಿ ಬಂದು, ಏಯ್ ಬರೋ ರಾಜ್ಕುಮಾರ್ ಮಗನ್ ಸಿನಿಮಾ ಕಣ ಸಕ್ಕತ್ತಾಗಿತ್ತು. ಫಸ್ಟ್ ಡೇನೆ ಅವನ ಹತ್ರ ಒಂದು ಲೂನಾ ಅಂತಿತ್ತು, ನೀವೆಲ್ಲ ಆ ವೆಹಿಕಲ್ ನೋಡೇ ಇರಲ್ಲ. ಆ ಲೂನಾದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪಲ್ಲವಿ ಥಿಯೇಟ್ರ್ ಅಂತ ಕೋಲಾರದಲ್ಲಿ ಹೊಸ್ದಾಗಿ ಓಪನ್ ಆಗಿತ್ತು, ಹೋಗಿ ಶಿವಣ್ಣ ಸಾರ್ ಸಿನಿಮಾ ನೋಡಿರೋರು. ಅಂಥವರು ಇವತ್ತು ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಅಂದಾಗ, ಸೊ ನನ್ನ ಪರಿಚಯ ಇರೋರು ಅದನ್ನು ತೋರಿಸಿದಾಗ ಅಲ್ಲೆಲ್ಲೋ ಒಂದು ಕಡೆ ಸರ್ಗೆ ಅದನ್ನು ನೋಡಿಬಿಟ್ಟು ಅವರು ನೋಡಿದ್ದಾರೆ, ನೋಡಿಬಿಟ್ಟು ಬಿಟ್ಬಿಡ್ಬೋದು ಅವ್ರಿಗೇನು ಹೇಳಿ. ಬಟ್ ಅವರು ಹಾಗಲ್ಲ, ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆ ಅವ್ರಿಗೆ ಇಂಪ್ರೆಸ್ ಆಗಿ ನಮಗೆ ಒಂದು ವಿಶಸ್ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾವು ಯಾವತ್ತು ಇಡೀ ನಮ್ಮ ಅನರ್ಥ ಟೀಮು ಶಿವಣ್ಣ ಸಾರ್ಗೆ ಯಾವತ್ತೂ ಋಣಿಯಾಗಿರ್ತೀವಿ ನಾವು. ಆ ಒಂದು ವಿಚಾರದಲ್ಲಿ ನಾನು ಹೇಳ್ತೀನಿ, ಶಿವಣ್ಣ ಸಾರ್ಗೆ ಎಲ್ಲರೂ ಯಾಕಂದರೆ ನಾವೊಬ್ಬರೇ ಹೇಳೋದಲ್ವಲ್ಲ. ಇವಾಗ ನಾವೇನೋ ಹೊಸಬ್ರು ಬಂದಿದ್ದೀವಿ ಸರ್ ಬಗ್ಗೆ ಮಾತಾಡೋದಕ್ಕಲ್ವಲ್ಲ. ಎಂಥ ದೊಡ್ಡ ಆರ್ಟಿಸ್ಟ್ಗಳು ನಾನು ನೋಡಿರೋ ಪ್ರತಿಯೊಂದರಲ್ಲೂ ಶಿವಣ್ಣ ಸಾರ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಯಾಕಂದರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಕ್ಕಂಥ ಜನ. ಸ್ಪೆಷಲ್ ಕ್ವಾಲಿಟಿ ಅದು. ಅದಕ್ಕೆ ಅಲ್ವಾ ಅವ್ರಿಗೆ ಸಿನಿಮಾ. ಯಾಕಂದರೆ ಇವತ್ತು ರಾಜ್ಕುಮಾರ್ ಸಾರ್ ಹಾಕಿರೋ ಆ ಮರದ ನೆರಳಲ್ಲಿ ನಾವೆಲ್ಲ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರೋದು. ಅದೊಂದು ಹೆಮ್ಮರ. ಆ ಹೆಮ್ಮರದ ನೆರಳಲ್ಲಿ ನಾವೆಲ್ಲ ಇವತ್ತೊಂದು ಚಿಕ್ಕ ಸಿನಿಮಾಗಳು ಮಾಡಿಕೊಂಡು ನಮ್ಮದು ಬೆಳೀತಾ ಇದ್ವಿ. ಅಂದರೆ ರಾಜ್ಕುಮಾರ್ ಸಾರ್ ಅಂತವರು, ಪುಟ್ಟಣ್ಣ ಸಾರ್ ಅಂತವರು ಅಂಥ ಮಹಾನ್ ಭಾವರುಗಳು ಕನ್ನಡದ ಒಂದು ಚಿತ್ರರಂಗನ ಬೆಳೆಸಿರ್ತಕ್ಕಂಥವ್ರು. ಸೊ ಅದನ್ನು ನಾವು ಯಾವತ್ತೂ ನಾನು ಹೇಳ್ತಾ ಇದ್ದೀನಿ, ಶಿವಣ್ಣ ಸರ್ಗೆ ಅವ್ರು ನಮ್ಮನ್ನು ಯಾರೂ ನೋಡಿಲ್ಲ. ಅವರು ನಮ್ಮನ್ನು ಯಾರನ್ನೂ ನೋಡಿಲ್ಲ ಅವ್ರ ಪಾಪ. ಸೊ ಅಂಥದ್ರಲ್ಲಿ ನಮಗೆ ಅವ್ರು ವಿಶ್ ಮಾಡಿದ್ದಾರೆ ಅಂದರೆ, ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇ ಮೂವಿಗೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ, ಹೇಗೆ ಅನಿಸ್ತು? ಖುಷಿ ಆಗ್ತಿದೆ, ಒಂದೇ ವರ್ಡ್, ತುಂಬ ಖುಷಿ ಆಗ್ತದೆ, ಮಾತು ಬರ್ತಿಲ್ಲ. ಓಕೆ, ನಿಮ್ಗೆ ಹೇಗೆ ಅನಿಸ್ತು? ಆ್ಯಕ್ಚುಲಿ ನಾನು ಶಿವಣ್ಣ ಸಿನಿಮಾದಲ್ಲಿ ಆಡಿಷನ್ಗೆಲ್ಲ ಮೊದಲು ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿತ್ತು. 123 123 ಪಿಕ್ಚರಿಗೆ ಆಡಿಷನ್ ಸೆಲೆಕ್ಟ್ ಆಗಿದೆ. ಆ್ಯಕ್ಚುಲಿ ಕೊರೋನಾ ಶುರು ಆಗೋಯ್ತು, ಆ ಟೈಮಲ್ಲಿ ಮಿಸ್ ಆಗೋಗ್ಬಿಟ್ಟಿತ್ತು. ನಾನು ಮೊದಲೆಲ್ಲ ಯಾವಾಗ ಅನ್ಕೋತಿದ್ದೆ, ಶಿವಣ್ಣ ವಿಲನ್ ಮಾಡ್ಬಿಡೋಣ, ಎದೆಗೊತ್ತರಿ ಸಾಕು ನನಗೆ ಅಂತ. ಅಂಥದ್ದು ಶಿವಣ್ಣ ಒಂದು ಬೈಟ್ ಕೊಟ್ಟಿದ್ದಾರೆ ಅಂದರೆ ಅದು ನಮಗೆ ಎಷ್ಟು ಹೊಸಬರಿಗೆ ತುಂಬ ಪ್ರೀತಿ. ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಒಂದೇ ಒಂದು ಆಸೆ ಇದೆ ನಮಗೆ, ನಿಜವಾಗ್ಲೂ ಹೇಳ್ತೀನಿ. ಕನ್ನಡದ ಪ್ರೇಕ್ಷಕ ಅಭಿಮಾನಿ ದೇವರುಗಳು ನಮ್ಮ ಅನರ್ಥ ಚಿತ್ರನ
ಬಂದು ನೋಡಿ ನಮಗೆ ಸಕ್ಸಸ್ ಕೊಟ್ಟರೆ ಆ ಸಕ್ಸಸ್ ಮೀಟಿಗೆ ಏನಾದರೂ ಮಾಡಿ ನಾವೆಲ್ಲ ಹೋಗಿ ಶಿವಣ್ಣ ಸರ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಸಿನಿಮಾ ಸಕ್ಸಸ್ಸು ಆಗಲಿ, ಹಾಗೆ ಶಿವಣ್ಣ ಬಂದು ನಿಮಗೆ ಸ್ಟೇಜ್ ಮೇಲೆ ವಿಶ್ ಕೂಡ ಮಾಡಿ ಅಂತ ನಾವು ಹಾರೈಸ್ತೀವಿ. ತುಂಬ ಒಳ್ಳೆಯದಾಗಲಿ ಸಿನಿಮಾಗೆ.